ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಪಿಕ್ ಅ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಬೆಳವಣಿಗೆ ಆಗಲಿದೆ ಅನ್ನೋದನ್ನು ನೋಡೋಣ. ಹಾಗೆ ನಾನು ಶಾರ್ಟ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಬ್ಲೆಸ್ಸಿಂಗ್ಸ್ ಇದೆ. ಸೊ ಇಲ್ಲೂ ಕೂಡ ನಾನು ಬ್ಲೆಸ್ಸಿಂಗ್ಸ್ ಕೂಡ ನೋಡ್ತೀನಿ ಆ್ಯಂಡ್ ಏನು ಬೆಳವಣಿಗೆ ಆಗಲಿದೆ, ಏನು ವಿಕಾಸ ಆಗಲಿದೆ, ಏನು ಅನ್ಫೋಲ್ಡ್ ಆಗುತ್ತೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬಹುದು. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ 2 ಆಪ್ಷನ್ಸ್ ಬರುತ್ತೆ. ಬಟ್ ನಿಮ್ಮ ಮುಂದೆನೇ ನಾನು ಈ ಕಾರ್ಡ್ನ ಶಫಲ್ ಮಾಡ್ತೀನಿ. ಸೊ ಇದರಿಂದಲೇ ನೀವು ಒಂದನ್ನು ಆಯ್ಕೆ ಮಾಡಬೇಕಾಗತ್ತೆ. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್ ಶ್ರೀಹರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Thank you. Okay. Pile number 1, butterfly. So pile number 1 alide butterfly. So let's see. Pile number hige itkoltini. Okay. Pile number 1 is butterfly. Okay. So let's see pile number 2. Thank you so much. Pile number 2 is mountain peak. ಓಕೆ, ಬ್ಯೂಟಿಫುಲ್. ಮತ್ತೆ ಕೂಡ ನಾವು ಇದರಿಂದ ನೋಡೋಣ. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ಅಲ್ಲಿದೆ ಬಟರ್ಫ್ಲೈ, ಆಪ್ಷನ್ ನಂಬರ್ 2 ಅಲ್ಲಿದೆ ಮೌಂಟನ್ ಪೀಕ್. ಓಕೆ, ಸೊ ನಾನು ಇಲ್ಲಿ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡೋದಿಲ್ಲ. ಸೊ ನಿಮ್ಮ ಇಂಟ್ಯೂಟಿವ್ಲಿ ಆಗಿ ಪಿಕ್ ಮಾಡಿ ಆ್ಯಂಡ್ ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಯಾವುದು ನಿಮಗೆ ವರ್ಡ್ ಕಾಣ್ತಾ ಇದೆ, ಇಲ್ಲಾಂದರೆ ನಿಮ್ಮ ಕಣ್ಣ ಮುಂದೆ ಏನು ವಿಷನ್ ಬರುತ್ತೆ ಅದು ಇದಕ್ಕೇನಾದರೂ ಲೈಕ್ ಕನೆಕ್ಟ್ ಆಗುತ್ತೆ ಅಂತಂದರೆ ಗೋ ಫಾರ್ ದ್ಯಾಟ್. ಲೈಕ್ ನೀವು ಐಸ್ ಕಣ್ಣು ಕ್ಲೋಸ್ ಮಾಡಿದಿರಿ, ಬಟರ್ಫ್ಲೈ ಕಾಣ್ತಾ ಇದೆ. ಪೈಲ್ ನಂಬರ್ 1 ಹೋಗಿ ಐಸ್ ಕ್ಲೋಸ್ ಮಾಡ್ತಾ ಇದ್ರೆ ಗ್ರೀನರಿ ಕಾಣ್ತಾ ಇದೆ, ಇಲ್ಲಾಂದರೆ ಲೈಕ್ ಕೈಲಾಶ ಪರ್ವತ ಏನಾದರೂ ಕಾಣ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಗೋ ವಿತ್ ಪೈಲ್ ನಂಬರ್ 2. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಡೈರೆಕ್ಟ್ ಮೆಸೇಜ್ ಮಾಡಿ. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಪೈಲ್ ನಂಬರ್ 1. ಸೊ ಯಾರು ಬಟರ್ಫ್ಲೈನ ಚೂಸ್ ಮಾಡಿದ್ರೆ ಅಫ್ಕೋರ್ಸ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಏನು ಬೆಳವಣಿಗೆ ಆಗಲಿದೆ ಅಂತ ಹೇಳಿಬಿಟ್ಟೆ ನೋಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಬಟರ್ಫ್ಲೈ ಇದೆ, ಟ್ರಾನ್ಸ್ಫಾರ್ಮೇಷನ್ ಇದೆ, ಇಲ್ಲಿ ಬದಲಾವಣೆ ಇದೆ. ಓಕೆ, ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾವಣೆ ಬರ್ತಾ ಇದೆ, ಬದಲಾವಣೆ ಕೇಳ್ತಾ ಇದೆ. ಎನಿ ಕೈಂಡ್ ಆಫ್ ಯಾವುದೇ ಥರದ ಬದಲಾವಣೆ ಇರ್ಬೋದು, ಸಣ್ಣ ಪುಟ್ಟ ಬದಲಾವಣೆ ಕೂಡ ಇರಬಹುದು ನಿಮ್ಮ ಲೈಫಲ್ಲಿ. ಲೈಕ್ ಬೆಳಿಗ್ಗೆ ಬೇಗ ಏಳೋದು, ರಾತ್ರಿ ಬೇಗ ಮಲಗೋದಿರ್ಬೋದು, ಸರಿಯಾದ ಫುಡ್ಡನ್ನು ಫಾಲೋ ಮಾಡೋದಿರ್ಬೋದು. ಸೊ ಇದನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ಎಸ್, ನಿಮ್ಮ ಹಾರ್ಟ್ ಹೆಚ್ಚಿನ ಗಮನನ ಕೊಡಬೇಕಾಗತ್ತೆ. ನಿಮ್ಮ ಲೈಕ್ ಸ್ಪೆಷಲಿ ಆಯಿಲಿ ಫುಡ್ ಆದಷ್ಟು ಕಡಿಮೆ ಮಾಡಿ. ಓಕೆ, ಬಿಕಾಸ್ ನನಗೆ ಇವಾಗ ನನ್ನ ಲೆಫ್ಟ್ ಸೈಡ್ ಹಾರ್ಟ್ ಏನಿದೆ ನೋಡಿ, ಲೆಫ್ಟ್ ಸೈಡಲ್ಲಿ ಲೈಕ್ ತುಂಬ ಪೇಯ್ನ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಆಯಿಲಿ ಫುಡ್ ಆ್ಯಂಡ್ ಎಕ್ಸ್ಟ್ರೀಮ್ ಆ್ಯಕ್ಟಿವಿಟೀಸ್ ಲೈಕ್ ಎಕ್ಸಸೈಸ್ ಇರ್ಬೋದು, ಅದನ್ನೆಲ್ಲ ಸ್ವಲ್ಪ ಆರಾಮದಾಯಕವಾಗಿ ಜೆಂಟಲ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಸೊ ಲೆಟ್ಸ್ ಸಿ ಏನು ಅನ್ಫೋಲ್ಡ್ ಆಗುತ್ತೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ವಾವ್, ದ ಹೈ ಪ್ರೀಸ್ಟೆಸ್. ಸೆಪ್ಟೆಂಬರ್ ತಿಂಗಳಲ್ಲಿ ಪೈಲ್ ನಂಬರ್ 1 ನಿಮ್ಮ ಇನ್ನರ್ ಪೀಸ್ ಏನಿದೆ ನೋಡಿ, ಅದು ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆ, ಇನ್ನರ್ ಪೀಸ್ ಅನ್ನೋದು ಎಕ್ಸ್ಪ್ಯಾಂಡ್ ಆಗುತ್ತೆ, ಗ್ರೋತ್ ಇದೆ, ಬೆಳವಣಿಗೆ ಅಂತೂ ಇದೆ. ಇಲ್ಲಿ ಬೆಳವಣಿಗೆ ಇದು ಸ್ಪೆಷಲಿ ನಿಮ್ಮ ಎಮೋಷನ್ಸ್ ರಿಲೇಟೆಡ್, ಭಾವಗಳ ಮೇಲೆ ಇರುತ್ತೆ ಇದು. ಆ್ಯಂಡ್ ಕರಿಯರ್, ಹೆಲ್ತ್, ಮನಿ, ರಿಲೇಷನ್ಶಿಪ್. ಸೊ ಇದರಲ್ಲಿ ಎಲ್ಲದರಲ್ಲಿ ಬೆಳವಣಿಗೆಯನ್ನು ನೀವು ನೋಡಬಹುದು. ಇದು
ಲೈಕ್ ನೀವು ಏನೆಲ್ಲ ಕೆಲಸ ಮಾಡ್ತೀರಾ ನೋಡಿ, ಇದು ಸೋಲ್ ಜೊತೆ ಕನೆಕ್ಟ್ ಆಗಿರುತ್ತೆ. ವಾಟ್ ಎವರ್ ನೀವು ಏನು ನಿಮ್ಮ ಲೈಫಲ್ಲಿ ಮಾಡ್ತೀರಾ ನೋಡಿ ಸೆಪ್ಟೆಂಬರ್ ತಿಂಗಳಲ್ಲಿ, ಸೊ ಅದು ನಿಮ್ಮ ಸೋಲ್ ಜೊತೆ ತುಂಬಾ ಕನೆಕ್ಟ್ ಆಗುತ್ತೆ. ನಿಮ್ಮ ಸೋಲ್ ಇನ್ನಷ್ಟು ಐ ಫೀಲ್ ಲೈಕ್ ನನಗಿಲ್ಲಿ ತುಂಬ ಹ್ಯಾಪಿನೆಸ್ ಅಂತಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಇನ್ನರ್ ಪೀಸ್ನ ಚೂಸ್ ಮಾಡ್ತೀರಾ. ಓಕೆ, ಇನ್ನರ್ ಪೀಸನ್ನು ಚೂಸ್ ಮಾಡ್ತೀರಾ. ಆ್ಯಂಡ್ ನಿಮ್ಮ ವಿಸ್ಡಮ್, ನಿಮ್ಮ ನಾಲೆಡ್ಜ್ ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ನೀವೇನಾದರೂ ಕೋರ್ಸ್ ಮಾಡಬಹುದು, ಲೈಕ್ ಸ್ಪಿರಿಚುವಲ್ ರಿಲೇಟೆಡ್ ಏನಾದರೂ ಕೋರ್ಸ್ ಮಾಡಬಹುದು, ಇಲ್ಲಾಂದರೆ ನಿಮಗೆ ಸ್ಪಿರಿಚುವಲ್ ತುಂಬಾ ಅಟ್ರ್ಯಾಕ್ಟ್ ಆಗಬಹುದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಐ ಡೋಂಟ್ ನೋ ವೈ ನನಗೆ ಇಲ್ಲಿ ಶಬರಿ ಏನಿದ್ದಾರೆ ನೋಡಿ, ಅವರ ಎನರ್ಜಿನ ನಾನು ಫೀಲ್ ಮಾಡ್ತಾ ಇದ್ದೀನಿ. ಶಬರಿ ವೆಯ್ಟಿಂಗ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ನಿಮಗೆ ವೆಯ್ಟಿಂಗ್ ಪೀರಿಯಡ್ ಏನಿದೆ ನೋಡಿ ಅದು ಎಂಡ್ ಆಗ್ತಾ ಇದೆ. ವೆಯ್ಟಿಂಗ್ ಪೀರಿಯಡ್ ಈಸ್ ಎಂಡಿಂಗ್. ಆ್ಯಂಡ್ ಪ್ಲೀಸ್ ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಓಕೆ, ಫ್ರೂಟ್ಸ್ ತಿನ್ನೋದಿರ್ಬೋದು. ಸೊ ಇಲ್ಲಿ ನೀವು ನೋಡಿದೆ ಅವ್ರ ಕೈಯಲ್ಲಿ ದಾಳಿಂಬೆ ಇದೆ. ದಾಳಿಂಬೆ ಆ್ಯಕ್ಚುಲಿ ಟ್ಯಾರೋದಲ್ಲಿ ಫರ್ಟಲಿಟಿನ ತಿಳಿಸುತ್ತೆ, ಫಲವತ್ತತೆಯನ್ನು ತಿಳಿಸುತ್ತೆ. ಓಕೆ, ಸೊ ಹಾಗಾಗಿ ನೀವು ಏನು ನಿಮ್ಮ ಬಾಡಿಗೆ ಏನು ಕೊಡ್ತೀರಾ ನೋಡಿ, ಅದೇ ನಿಮ್ಮ ಮೈಂಡಲ್ಲಿ ಏನೋ ಹಿಂದಿಯಲ್ಲಿ ಒಂದು ವರ್ಡ್ ಇದೆ, ಅದನ್ನ ಕನ್ನಡದಲ್ಲಿ ಹೇಳೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಐ ಆಮ್ ಸಾರಿ ಫಾರ್ ದ್ಯಾಟ್. ಜೈಸೆ ಅನ್ ವೈಸೆ ಮನ್ ಅಂತಂದರೆ ನಮ್ಮ ಅನ್ನ ಹೇಗಿರುತ್ತೆ, ನಾವು ತಿನ್ನುವಂಥದ್ದು ತಿಂಡಿ ಹೇಗಿರುತ್ತೆ, ನಮ್ಮ ಮನಸ್ಸು ಕೂಡ ಹಾಗೆ ಇರುತ್ತೆ ಅನ್ನೋದು. ರೈಟ್? ಸೊ ಎಸ್, ಐ ಹೋಪ್ ನಾನು ಸರಿಯಾಗಿ ಹೇಳಿದೆ ಅಂತ ಅನಿಸುತ್ತೆ. ಎಸ್, ಕೆಲವರು ಇಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಬಹುದು. ನಿಮಗೇನು ಲೈಕ್ ಗ್ರ್ಯಾಜುಯೇಷನ್ಸ್ ಕೂಡ ಇದೆ ಇಲ್ಲಿ. ಆ ಒಂದು ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಏನಾದರೂ ನಿಮಗೆ ಮೇಲ್ ರಿಲೇಟೆಡ್, ಇಮೇಲ್ ರಿಲೇಟೆಡ್, ಏನಾದರೂ ಪೇಪರ್ ರಿಲೇಟೆಡ್ ಏನಾದರೂ ವರ್ಕ್ ಏನಾದರೂ ಪೆಂಡಿಂಗ್ ಇದೆ ಅಂತಂದರೆ ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಆಗುವಂಥ ಚಾನ್ಸಸ್ ನೋಡ್ತಾ ಇದ್ದೀನಿ. ಎಸ್, ದ ಲವರ್ಸ್. ಎಸ್, ಸೋಲ್ ಕನೆಕ್ಷನ್ ನಾನು ಮೊದಲೇ ಹೇಳಿದೆ ಅಲ್ವಾ. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಸೋಲ್ ಕನೆಕ್ಷನ್ ಇದೆ. ಓಕೆ, ಆ್ಯಂಡ್ ಯಾರಾದರೂ ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ ಅಂತ ಅಂದರೆ ಲೈಕ್ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಟಫ್ ಅಂತ ಅನಿಸ್ಬಹುದು. ಟಫ್ ಇನ್ ದ ಸೆನ್ಸ್ ಇದು ಸಪ್ರೇಷನ್ ಬಗ್ಗೆ ಹೇಳ್ತಾ ಇಲ್ಲ. ಟಫ್ ಇನ್ ದ ಸೆನ್ಸ್ ಸೆಪ್ಟೆಂಬರ್ ತಿಂಗಳಲ್ಲಿ ನೀವೇನಾದರೂ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಇಲ್ಲ ಅಂದರೆ ನಿಮಗೆ ಮದುವೆ ಆಗಿದೆ ಅಂತಂದರೆ ಸೊ ದೆರ್ ಈಸ್ ಸಮ್ ಲೆಸನ್. ನಿಮಗೆ ಲೆಸನ್ ಇದೆ ಕಲಿಯೋದಕ್ಕೆ. ಈ ಒಂದು ಲೆಸನ್ ಏನಿದೆ ನೋಡಿ ನಿಮಗೆ ನಾಲೆಜನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ನಿಮ್ಮ ಇನ್ನರ್ ಪೀಸಿಗೆ ಹೆಲ್ಪ್ ಮಾಡುತ್ತೆ. ಓಕೆ, ಆ್ಯಂಡ್ ಎಸ್, ಯಾರಾದರೂ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಗೇನಾದರೂ ಏನೋ ಲೈಕ್ ಮನಸ್ಸಿಗೆ ಅಂದರೆ ಇವರು ನನ್ನ ಸೋಲ್ಮೇಟ್ ಹೌದು ಅಲ್ವೋ ಅಂತಂದರೆ ಎಸ್, ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ ಇವರು. ಸೋಲ್ ಕನೆಕ್ಷನ್ ನೋಡ್ತಾ ಇದ್ದೀನಿ, ಸೋಲ್ಮೇಟ್ ಕನೆಕ್ಷನ್ ನೋಡ್ತಾ ಇದ್ದೀನಿ. ಇಲ್ಲಿ ಏನು ಅಂತಂದರೆ ಲೈಕ್ ಲವ್ವಲ್ಲಿ ನಾನು ಹೇಳಬೇಕು ಅಂತಂದರೆ ಲಿಸನ್ ಮೋರ್, ಕೇಳಿ ಜಾಸ್ತಿ, ಮಾತಾಡೋದಕ್ಕಿಂತ ಕೇಳಿ ಜಾಸ್ತಿ. ಇವನ್ ಇಫ್ ಇಟ್ ಈಸ್ ಲವ್ ಇರ್ಬೋದು, ಕರಿಯರ್ ಇರ್ಬೋದು, ವಾಟ್ ಎವರ್, ಲಿಸನ್ ಮೋರ್. ಕೇಳುವಂಥ ಅವಶ್ಯಕತೆ ಹೆಚ್ಚು ಇದೆ ಮಾಡೋದಕ್ಕಿಂತ. ಆ್ಯಂಡ್ ಮಾತಾಡೋದಕ್ಕಿಂತ ಕೇಳುವಂಥ ಅವಶ್ಯಕತೆ ಹೆಚ್ಚು ಇದೆ ಇಲ್ಲಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಅಂತಂದರೆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ. ಓಕೆ, ಬಟ್ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಆಲ್ರೆಡಿ ನೀವು ಚೂಸ್ ಮಾಡಿದ್ರು ಬಟರ್ಫ್ಲೈ. ಓಕೆ, ಆದಷ್ಟು ಡಿಸ್ಟ್ರಾಕ್ಷನಿಂದ ನಿಮ್ಮನ್ನು ನೀವು ಆದಷ್ಟು ಪಾರು ಮಾಡಿ. ಓಕೆ, ಬಿಕಾಸ್ ಬಟರ್ಫ್ಲೈನ ನೋಡಿದರೆ ಲೈಕ್ ಒಂದು ಹೂವಿನ ಮೇಲೆ ಕೂತ ನಂತರ ಇನ್ನೊಂದು ಹೂವಿಗೆ ಹೋಗುತ್ತೆ. ಸೊ ಅದೇ ಥರ ಲಾಯಲ್ ವಿತ್ ಯೋರ್ ಸೆಲ್ಫ್, ಲಾಯಲ್ ವಿತ್ ಯೋರ್ ಪಾರ್ಟ್ನರ್ಸ್ ಟು. ಪಾರ್ಟ್ನರ್ ಜೊತೆ ಕೂಡ ಲಾಯಲ್ ಆಗಿರಿ. ಓಕೆ, ಸೊ ಎಸ್, ಕರಿಯರಲ್ಲಿ ನಾನು ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ಗ್ರೋತ್ ಇದೆ. ಸ್ಪೆಷಲಿ ಪ್ರೀತಿಯಲ್ಲಿ ಅಂತೂ ಬೆಳವಣಿಗೆ ಇದೆ. ನೆಕ್ಸ್ಟ್ ಸ್ಟೆಪ್ ಇಡುವಂತಹ ಒಂದು ಲಕ್ಷಣವನ್ನು ನಾನು ನೋಡ್ತಾ ಇದ್ದೀನಿ. ಯು ಆರ್ ಮೈನ್, ದ್ಯಾಟ್ಸ್ ಇಟ್. ಈ ವರ್ಡ್ ಯು ಆರ್ ಮೈನ್, ದ್ಯಾಟ್ ಈಸ್ ಇಟ್. ನಾನು ಏನೋ ಚಾಪು ಹಾಕಿ ಆಯಿತು, ಏನು ಅಂತಂದರೆ ನೀನು ನನ್ನವಳು, ನೀನು ನನ್ನವನು, ದ್ಯಾಟ್ಸ್ ಇಟ್. ಕರಿಯರಲ್ಲಿ ಕೂಡ ಅಷ್ಟೇ. ಈ ಕರಿಯರ್ ನಂದೆ ಅಂತಂದರೆ ಇದು ನಂದೆ, ಈ ಪೊಸಿಷನ್ ನಂದೆ ಅಂತಂದರೆ ಈ ಪೊಸಿಷನ್ ನಂದೆ. ಓಕೆ, ಬಟ್ ಆ
ಸೊ ಅದಕ್ಕೆಲ್ಲ ಹೇಳ್ತಾ ಇದ್ದೀನಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗುವಂಥ ವಾವ್ ಏಸ್ ಆಫ್ ಪೆಂಟಿಕಲ್ಸ್ ನೋಡಿ ಕಾರ್ಡ್ಸ್ ಯಾವ ಥರ ಮಾತಾಡುತ್ತೆ ಅನ್ನೋದು. ನ್ಯೂ ಬಿಗಿನಿಂಗ್ ಇದೆ ಇಲ್ಲಿ. ಹೊಸ ಪೋರ್ಟಲ್ ಓಪನ್ ಅಪ್ ಆಗ್ತಾ ಇದೆ ಫಾರ್ ಯುವರ್ ಗ್ರೋತ್. ನಿಮ್ಮ ಗ್ರೋತಿಗೋಸ್ಕರ ನೀವೇನಾದರೂ 8 ಪೋರ್ಟಲ್ ಏನೋ ರಿಚುವಲ್ಸ್ ಏನಾದರೂ ಮಾಡಿದ್ದೀರಿ ಅಂತಂದರೆ ವರ್ತ್ ಇಟ್, ವರ್ಕ್ ಆಗುತ್ತೆ ನಿಮಗೆ. ಪೈಲ್ ನಂಬರ್ 1. ಓಕೆ, ಸೆಪ್ಟೆಂಬರ್ ತಿಂಗಳಲ್ಲಿ ಗೋಲ್ಡ್ ಪರ್ಚೇಸ್ ಕೂಡ ಮಾಡ್ಬೋದು. ಓಕೆ, ಇಲ್ಲಾಂದರೆ ಗೋಲ್ಡ್ ಗಿಫ್ಟ್ ಆ್ಯಸ್ ಅ ಗೋಲ್ಡ್ ಗಿಫ್ಟ್ ನಿಮಗೆ ಸಿಗ್ಬೋದು. ಅದು ಸಣ್ಣದಿರಲಿ ಪುಟ್ಟ ಏನೇ ಇರಲಿ, ಬಟ್ ಎಸ್. ಆ್ಯಂಡ್ ಹೊಸ ಪೋರ್ಟಲ್ ನಿಮಗೋಸ್ಕರ ಓಪನ್ ಅಪ್ ಆಗುತ್ತೆ. ಫೈನಾನ್ಷಿಯಲಿ ನಿಮಗೆ ಹೊಸ ಜಾಬ್ ಏನಿದೆ ನೋಡಿ ಅದು ಆಫರ್ ಆಗ್ಬೋದು. ಪಾರ್ಟ್ ಟೈಮ್ ಜಾಬ್ ಕೂಡ ಇರ್ಬೋದು. ಓಕೆ, ಬಟ್ ಈ ಒಂದು ಆಪರ್ಚುನಿಟಿ ಏನಿದೆ ನೋಡಿ ಇದು ನಿಮಗೆ ಪ್ರೀತಿ ಆ್ಯಂಡ್ ಪ್ಯೂರಿಟಿನ ತೊಗೊಂಡು ಬರ್ತಾ ಇದೆ. ಪ್ರೀತಿ ಪ್ಯೂರಿಟಿನ ತೊಗೊಂಡು ಬರ್ತಾ ಇದೆ, ಇನ್ನೋಸೆನ್ಸನ್ನು ತೊಗೊಂಡು ಬರ್ತಾ ಇದೆ ಇದು. ಬಟ್ ದ ಥಿಂಗ್ ಈಸ್ ದ್ಯಾಟ್ ಇಲ್ಲಿ ದೇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯೂನಿವರ್ಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಓಕೆ ನೀನು ಆಪರ್ಚುನಿಟಿನ ಕೇಳ್ತಾ ಇದ್ದೀಯಾ, ನೀನು ಅವಕಾಶನ ಕೇಳ್ತಾ ಇದೆಯಾ, ತಗೋ ನಾನು ನಿನಗೆ ಅವಕಾಶನ ಕೊಡ್ತಾ ಇದ್ದೀನಿ. ನೀನು ಏನು ಮಾಡ್ತೀಯಾ? ಅವಕಾಶ ನಾನು ಕೊಟ್ಟಿದ್ದೀನಿ, ಈ ಅವಕಾಶನ ನೀನು ಯಾವ ಥರ ಯುಟಿಲೈಸ್ ಮಾಡ್ತೀಯಾ, ನೀನು ಯಾವ ಥರ ಉಪಯೋಗ ಮಾಡ್ತೀಯಾ ಅನ್ನೋದು ನಿಮ್ಮ ಮೇಲೆ ಇರುವಂಥದ್ದು. ಬಿಕಾಸ್ ಇಲ್ಲಿ ಆಪರ್ಚುನಿಟಿ ನಿಮಗೆ ಕೊಡ್ತಾ ಇದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ಅದನ್ನ ಯಾವ ಥರ ಯೂಸ್ ಮಾಡ್ತೀರಾ ನಿಮ್ಗೆ ಬಿಟ್ಟಿರೋದು. 3 ಆಫ್ ವಾಂಡ್ಸ್ ಇದೆ ಅಲ್ಲಿ. ಇಲ್ಲಿ ಕರ್ಮ ಹೀಲ್ ಆಗ್ತಾ ಇದೆ ನಿಮ್ಮದು. ಯಾರಾದರೂ ಆ್ಯನ್ಸಿಸ್ಟ್ರಿಯಲ್ ಪ್ರೇಯರ್ ಮಾಡ್ತಾ ಇದ್ದರೆ ಹೀಲ್ ಆಗ್ತಾ ಇದೆ. ಯಾರಾದರೂ ನಾಗಶೇಷ, ಓಕೆ, ಸೊ ನಾಗದೇವರಿಗೆ ಯಾರಾದರೂ ಇಲ್ಲಿ ಪ್ರೇಯರ್ ಮಾಡ್ತಾ ಇದ್ದರೆ ಕರ್ಮ ಹೀಲ್ ಆಗ್ತಾ ಇದೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಲೈಕ್ ಇಟ್ಸ್ ನೋಡಿ ಹೂ ಯಾವ ಥರ ಹೇಗೆ ಅರಳಬೇಕಾದ್ರೆ ಯಾವ ಥರ ಒಂದು ಸುಗಂಧ ಪರಿಮಳ ಬರುತ್ತೆ ನೋಡಿ, ಅದು ಥರ. ಲೈಕ್ ನೀವು ಸುಗಂಧಿ ಹೂ ನೋಡಿದರೆ ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಅಂತಂದರೆ ಲೈಕ್ ಸೊ ಆ ದಿನವಿಡೀ ಆ ಪರಿಮಳನ ಕೇಳ್ತಾ ಇರೋಣ ಅಂತ ಅನಿಸುತ್ತೆ. ಬಿಕಾಸ್ ನನ್ನ ಮನೆಯಲ್ಲಿದೆ. ಸೊ ಅದನ್ನು ದೇವ್ರಿಗೆ ಇಡಬೇಕಾದ್ರೆ ಯಾವ ಥರ ಘಮ 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 ಅಂತ ಬರ್ತಾ ಇರುತ್ತೆ ಅಂತಂದರೆ ಇಟ್ಸ್ ಲೈಕ್ ಎಲ್ಲ ಅದನ್ನೇ ಇಡೋಣ ಅಂತ ಅನಿಸುತ್ತೆ ಕೆಲವೊಮ್ಮೆ. ಸೊ ಆ ಥರ ಎನರ್ಜಿ ನನಗಿಲ್ಲಿ ಕಾಣ್ತಾ ಇದೆ. ಲೈಕ್ ಪರಿಮಳ, ಸುವಾಸನೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ವೆರಿ ಬ್ಯೂಟಿಫುಲ್ ಪೈಲ್ ನಂಬರ್ 1, ವೆರಿ ಬ್ಯೂಟಿಫುಲ್. ವಿಕಾಸ ಆಗುತ್ತೆ. ಎಸ್ ನೋಡಿ, ದ ಹರ್ಮಿಟ್ ಇದೆ ಇಲ್ಲಿ. ಹರ್ಮಿಟ್ ಇದೆ. ಲೈಕ್ ಇಲ್ಲಿ ಹರ್ಮಿಟ್ ಈ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೆಟ್ಸ್ ಗೋ. ನನ್ನ ಪರ್ಪಸ್ ಏನು ಅಂತ ನನಗೆ ಗೊತ್ತಾಯಿತು. ಇದು ನನ್ನ ದಾರಿ, ನಾನು ಈ ದಾರಿಯಲ್ಲಿ ಹೋಗ್ತೀನಿ. ಮುಂದೆ ಏನು ಬೇಕಾದರೂ ಆಗಲಿ, ಐ ವಿಲ್ ಗೋ. ನಾನು ಈ ದಾರಿಯಲ್ಲಿ ಹೋಗ್ತೀನಿ ಅಂತ ಎನರ್ಜಿ ಈ ಟ್ಯಾರೋದಲ್ಲಿ ಹರ್ಮಿಟ್ ನೋಡಿದರೆ ನೀವು. ಬಿಕಾಸ್ ಹರ್ಮಿಟ್ ಇಲ್ಲಿ ಸ್ಮೈಲ್ ಮಾಡ್ತಾ ಇದ್ದಾರೆ. ನಮ್ಮ ಟ್ರೆಡಿಷ್ನಲ್ ಟ್ಯಾರೋ ಥರ ಅಲ್ಲ ಇದು, ರೈಟ್? ಇಲ್ಲಿ ಸ್ಮೈಲ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ನೀವು ನೋಡಿದರೆ ಅನ್ನೋನ್ ಪರ್ಸನ್ ಇಲ್ಲಿ ಅನ್ನೋನ್ ಇದೆ, ಬಟ್ ಇಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಇಟ್ಸ್ ಬೆಳವಣಿಗೆ. ಈ ಬೆಳವಣಿಗೆ ಏನಿದೆ ನೋಡಿ, ಇದು ನಿಮ್ಮ ಇನ್ನರ್ ಪೀಸಿನ ಬೆಳವಣಿಗೆ ಆಗ್ತಾ ಇದೆ. ಸಾರಿ, ಬಿಕಾಸ್ ಮೆಸೇಜ್ ತುಂಬ ಫಾಸ್ಟ್ ಸಿಗ್ತಾ ಇದೆ. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಇದು ಲೈಕ್ ನಿಮ್ಮ ಇಂಪ್ರೂವ್ಮೆಂಟ್ ಬಗ್ಗೆ ಇದು ಮಾತಾಡ್ತಾ ಇದೆ. ಓಕೆ, ನಿಮ್ಮ ಪರ್ಪಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಮೈಲ್, ಆಲ್ವೇಸ್ ಸ್ಮೈಲ್. ಪೈಲ್ ನಂಬರ್ 1, ಆಲ್ವೇಸ್ ಸ್ಮೈಲ್. ಯಸ್, ಕಿಂಗ್ ಆಫ್ ವಾಂಡ್ಸ್. ಐ ಆಮ್ ಅ ಕಿಂಗ್. ಓಕೆ, ಸೊ ನೀವು ಈ ಒಂದು ಎನರ್ಜಿ ಏನಿದೆ ನೋಡಿ, ಕಿಂಗ್ ಎನರ್ಜಿ ಏನಿದೆ ನೋಡಿ, ಬೇರೆಯವ್ರಿಗೆ ನೀವು ತೋರಿಸ್ತಾ ಇಲ್ಲ ನೋಡು ನಾನು ಕಿಂಗ್ ಅಂತ ಹೇಳಿಬಿಟ್ಟು. ಐ ಆಮ್ ಅ ಕಿಂಗ್, ನನ್ನಲ್ಲಿ ಈ ಥರ ಮಾತಾಡು, ಹೀಗೆ ಮಾತಾಡು. ನೋ, ನೀವು ನಿಮಗೆ ಹೇಳ್ತಾ ಇದ್ದೀರಾ ಐ ಆಮ್ ಕಿಂಗ್. ನೀವು ನಿಮಗೆ ಹೇಳ್ತಾ ಇದ್ದೀರಾ ನನಗೆ ಕಿಂಗ್ ಅನ್ನೋದು. ಸೊ ಇಲ್ಲಿ ನೀವು ಬೇರೆಯವ್ರಿಗೆ ಪ್ರೂವ್ ಮಾಡ್ತಾ ಇಲ್ಲ. ಓಕೆ, ನೀವು ಬೇರೆಯವ್ರಿಗೆ ಪ್ರೂವ್ ಮಾಡ್ತಾ ಇಲ್ಲ. 7 ಆಫ್ ಸೋರ್ಡ್ಸ್. ಲೆಟ್ಸ್ ಇಲ್ಲಿ ಏನು ಅಂತಂದರೆ ಫಿಲ್ಟರ್ ಇಲ್ಲ, ಅನ್ಫಿಲ್ಟರ್ಡ್. ಓಕೆ, ಅನ್ಫಿಲ್ಟರ್ಡ್ ಅಂತಂದರೆ ನಿಮ್ಮಲ್ಲಿರುವಂತಹ ವೀಕ್ನೆಸ್ ಇರ್ಬೋದು, ನಿಮ್ಮಲ್ಲಿರುವಂತಹ ಬ್ಯಾಡ್ ಬಿಹೇವಿಯರ್ ಇರ್ಬೋದು, ಅದನ್ನು ನೀವು ರೆಕಗ್ನೈಸ್ ಮಾಡ್ಬೋದು. ದಟ್ ಈಸ್ ಬ್ಯೂಟಿಫುಲ್ ಥಿಂಗ್ ಆ್ಯಕ್ಚುಲಿ. ಪೈಲ್ ನಂಬರ್ 1, ನಾವು ಬೇರೆಯವ್ರಿಗೆ ಕೈ ತೋರಿಸ್ತೇ ಅಲ್ಲ ನಿನ್ನ ಗುಣ ಈ ಥರ ಇದೆ ಅನ್ನೋದು, ಬಟ್ ಆ ಬೆರಳನ್ನು ನಾವು ನಮಗೆ ಪಾಯಿಂಟ್ ಮಾಡ್ತೀವಲ್ವ. ಸೊ ಈ ಬಿಹೇವಿಯರ್ ನಿಂದು ಅನ್ನೋದು ನೀವು ಯಾವಾಗ ಅದು ಮಾಡ್ತೀರಾ ನೋಡಿ, ಯು ಆರ್ ಅ ಸಕ್ಸಸ್ಫುಲ್ ಹ್ಯೂಮನ್ ಬೀಯಿಂಗ್. ಓಕೆ, ಎಸ್, 10 ಆಫ್ ಕಪ್ಸ್.
ಸೊ ಈ ಎನರ್ಜಿ ಇದೆ ಇಲ್ಲಿ 7 ಆಫ್ ಸೋರ್ಸ್ ಎನರ್ಜಿ. ಸೊ ಆದಷ್ಟು ನಿಮ್ಮ ಇಲ್ಲಿ ಇಂಟ್ಯೂಷನ್ನ ಯೂಸ್ ಮಾಡಿ. ಆ್ಯಂಡ್ ಬಿಕಾಸ್ ಇಂಟ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಟ್ಯೂಷನ್ನ ಫಾಲೋ ಕೂಡ ನೀವು ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಆದಷ್ಟು ನಿಮಗೆ ನೀವು ಟೈಮನ್ನು ತೊಗೊಳ್ಳಿ. ಮೆಡಿಟೇಷನ್ ಮಾಡ್ತೀರಾ ಅಂತಂದರೆ ವಾವ್, ಸೂಪರ್ ಡೂಪರ್. ಸೈಕಿಕ್ ಅಬಿಲಿಟೀಸ್ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ ನಿಮ್ಮದು. ಕ್ಲಿಯರ್ ವಾಯಿಂಟ್ ಇರ್ಬೋದು, ಕ್ಲಿಯರ್ ಕಾಗ್ನೆನ್ಸ್ ಇರ್ಬೋದು. ಓಕೆ, ಕ್ಲಿಯರ್ ಅಬಿಲಿಟೀಸ್ ಏನಿದೆ ನೋಡಿ, ಅದನ್ನು ನೀವು ಟ್ಯಾಪ್ ಇನ್ ಮಾಡ್ಬೋದು. ಸೊ ಇಲ್ಲಿ ಎಲ್ಲ ಸೋರ್ಸನ್ನು ನೀವು ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಟೂ ಆಫ್ ಸೋರ್ಸ್ ಇಲ್ಲಿ ಇದೆ ಅಲ್ವಾ. ಕಮ್ಯುನಿಕೇಷನ್ ನೇರವಾಗಿ ಮಾಡಿ, ಏನನ್ನ ಹೇಳಬೇಕಾ ನೇರವಾಗಿ ಹೇಳಿಬಿಡಿ, ಮುಚ್ಚುಮರೆ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ 10 ಆಫ್ ಕಪ್ಸ್ ಎನರ್ಜಿ ಕೂಡ ಇದೆ. ಎಸ್, ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನಿಮಗೆ. ಪಾಲ್ ನಂಬರ್ 1 ಆ್ಯಂಡ್ ಸೋಲ್ ಫ್ಯಾಮಿಲಿ ಆಗಿರುತ್ತೆ ಇದು. ಸೋಲ್ ಕನೆಕ್ಷನ್, ನಾನು ಮೊದಲೇ ಹೇಳಿದೆ ಸೋಲ್ ಕನೆಕ್ಷನ್ ಅನ್ನೋದು. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಏನು ಕೆಲಸ ಮಾಡ್ತೀರಾ ನೋಡಿ, ಅದು ನಿಮ್ಮ ಸೋಲ್ಗೆ ತುಂಬ ಕನೆಕ್ಟೆಡ್ ಆಗಿರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸಿ ನಿಮ್ಗೇನು ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪಾಲ್ ನಂಬರ್ 1, ಬ್ಯೂಟಿಫುಲ್ ರೀಡಿಂಗ್, ಬ್ಯೂಟಿಫುಲ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಪಾಲ್ ನಂಬರ್ 1. ನಿಮ್ಮನ್ನು ನೀವು ಪಾಲ್ ನಂಬರ್ 1, ನಿಮ್ಮನ್ನು ನೀವು ಆದಷ್ಟು ನೀಟ್, ಕ್ಲೀನ್ ಆ್ಯಂಡ್ ಲೈಕ್ ಮನೇಲಿದ್ದರೂ ಕೂಡ ಪೌಡ್ರ್ ಹಚ್ಕೊಂಡು, ಹಣೆಗೆ ಬೊಟ್ಟು ಇಟ್ಕೊಂಡು, ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಇರಿ, ತುಂಬ ಒಳ್ಳೆಯದು. ಓಕೆ, ಬರೀ ಫೀಮೇಲಿಗೆ ಹೇಳ್ತಾ ಇಲ್ಲ, ಮೇಲ್ ಕೂಡ ಅಷ್ಟೇ. ಒಳ್ಳೆ ಇನ್ಶರ್ಟ್ ಮಾಡಿ, ಒಳ್ಳೆ ಟಕ್-ಇನ್ ಮಾಡಿಬಿಟ್ಟು, ಕೂದಲನ್ನು ಚೆನ್ನಾಗಿ ಬಾಚಿಬಿಟ್ಟು. ಓಕೆ, ಸೊ ಎಸ್, ಡಿಸೆಪ್ಟಿನಿಂಗ್, ಐ ಹೋಪ್ ನಾನು ಸರಿಯಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಗಿಲ್ಟ್. ಓಕೆ, ಎಸ್, ನಾವು ಗ್ರೋತ್ ಬಗ್ಗೆ ಮಾತಾಡ್ತಾ ಇದ್ವಿ ಆ್ಯಂಡ್ ಇಲ್ಲಿ ಗ್ರೋತ್ ಇದೆ. ಫಸ್ಟ್ ಆಫ್ ಆಲ್ ವರಿ ಮಾಡೋದನ್ನು ಬಿಟ್ಬಿಡಿ. ಓಕೆ, ಆ್ಯಂಡ್ ಗಿಲ್ಟ್ ಭಾವದಿಂದ ಹೊರಗೆ ಬನ್ನಿ. ಯಾರಿಗಾದರೂ ನೀವು ಏನಾದರೂ ಹರ್ಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಹಾಗೆ ಇಡಬೇಡಿ. ಸಾರಿ ಕೇಳೋಕ್ಕಾಗುತ್ತಾ ತಕ್ಷಣ ಸಾರಿ ಕೇಳಬೇಡಿ. ಓಕೆ, ಬಿಕಾಸ್ ಮತ್ತೆ ಇದು ನಿಮಗೆ ಗಿಲ್ಟ್ ಭಾವನ ವ್ಯಕ್ತಪಡಿಸಬಹುದು. ಎಸ್, ಫೇತ್ ಇದೆ, ಬಾಟಮ್ ಆಫ್ ದ ಡೆಕ್ ಫೇತ್ ಇದೆ. ಏಂಜಲ್ಸ್ ಇದ್ದಾರೆ ನಿಮ್ಮ ಜೊತೆ, ಮದರ್ ಅರ್ತ್ ಗಾಯಾ ಇದ್ದಾರೆ. ಸೊ ಎಲ್ಲರೂ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಪಾಲ್ ನಂಬರ್ 1. ಓಕೆ, ದ ಥಿಂಗ್ ಈಸ್ ದ್ಯಾಟ್ ಫೇತ್ ಇಟ್ಕೊಳ್ಳಿ, ಫೇತ್ ತುಂಬ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಲೈಫನ್ನು ಆ್ಯಸ್ ಇಟ್ ಈಸ್ ಹೇಗಿದೆ ನೋಡಿ, ಅದನ್ನ ಎಂಜಾಯ್ ಮಾಡಿ. ಓಕೆ, ಆ್ಯಂಡ್ ಹೀಗಾಯಿತು ಹಾಗಾಯಿತು ಅಂತ ಕೊರಗುವ ಬದಲು ಯಾರಿಗಾದರೂ ನೀವು ಸಾರಿ ಕೇಳಬೇಕು ಅಂತ ಇದ್ದೀರಾ ಅಂತಂದರೆ ಸಾರಿ ಕೇಳಿ, ಅದನ್ನು ಹಾಗೆ ಇಟ್ಕೊಂಡು ಲೈಕ್ ಮುಂದೆ ತೊಗೊಂಡು ಹೋಗಬೇಡಿ. ಬಿಕಾಸ್ ನೀವು ಯಾವಾಗ ಅದನ್ನ ಎಂಡ್ ಮಾಡ್ತೀರಾ, ಗ್ರೋತ್ ಇದೆ ಇಲ್ಲಿ, ಗ್ರೋತ್ ಇದೆ, ನೆನಪಲ್ಲಿ ಇಟ್ಕೊಳ್ಳಿ. ಪಾಲ್ ನಂಬರ್ 1. ಓಕೆ, ಏನು ಮಾತಾಡಬೇಕು ಅಂತ ಇದ್ದೀರಾ ನೋಡಿ, ನೇರವಾಗಿ ಮಾತಾಡಬೇಕು. ಏನು ಮಾಡಬೇಕು ಅಂತ ಇದ್ದೀರಾ ಕೆಲಸ, ಅದನ್ನ ಮಾಡಿ. ನಾಳೆ ಇವತ್ತಿಗೆ ಅಂತ ಇಡಬೇಡಿ. ಜೆಂಟಲ್ ರೈನ್, ಹೀಲಿಂಗ್ ಈಸ್, ಓ ಮೈ ಗಾಡ್, ಹೀಲಿಂಗ್ ಈಸ್ ಅನ್ಫೋಲ್ಡಿಂಗ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ನೋಡಿ ಅನ್ಫೋಲ್ಡಿಂಗೇ ಬಂದಿದೆ. ಪಾಲ್ ನಂಬರ್ 1. ಸೊ ಎಸ್, ಪಾಲ್ ನಂಬರ್ 1, ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಲೈಕ್ ಜೆಂಟಲ್ ರೈನ್ ಸೊ ಹೀಲಿಂಗ್ ಬರ್ತಾ ಇದೆ, ಹೀಲಿಂಗ್ ನಿಮಗೆ ಅನ್ಫೋಲ್ಡ್ ಆಗ್ತಾ ಇದೆ. ಓಕೆ, ಸೊ ಎಸ್, ದಿಸ್ ಈಸ್ ಪಾಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸೊ ಯಾರು ಮೌಂಟೇನ್ ಪೀಕ್ನ ಚೂಸ್ ಮಾಡಿದ್ದೀರಾ, ಸೊ ರೀಚ್ ಯುವರ್ ಗೋಲ್ಸ್. ಪಾಲ್ ನಂಬರ್ 2, ನಿಮಗೆ ತುಂಬಾ ಡ್ರೀಮ್ಸ್ ಇದೆ, ತುಂಬಾ ಆಸೆ ಆಕಾಂಕ್ಷೆಗಳಿದೆ, ಹೀಗಾಗಬೇಕು ಹಾಗಾಗಬೇಕು ಅನ್ನೋದು. ಈ ಡ್ರೀಮ್ಸ್ ಏನಿದೆ ನೋಡಿ, ಇದು ಯಾವುದೇ ಥರ ಇರ್ಬೋದು, ಮೆಟರ್ಲಿಸ್ಟಿಕ್ಲಿ ಕೂಡ ಇರ್ಬೋದು, ಸ್ಪಿರಿಚುವಲಿ ಕೂಡ ಇರ್ಬೋದು. ಓಕೆ, ಸೊ ಎರಡೂ ಎನರ್ಜಿನ ನಾನಿಲ್ಲಿ ಫೀಲ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ರೀಚ್ ಯುವರ್ ಗೋಲ್ಸ್, ಗೋಲ್ಸಿಗೆ ರೀಚ್ ಆಗಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ. ಲೈಕ್ ಫೋಕಸ್, ಡಿಟರ್ಮಿನೇಷನ್, ಡೆಡಿಕೇಶನ್, ದೃಢ ನಿಶ್ಚಯ, ದೃಢ ಸಂಕಲ್ಪ, ಡಿಸ್ಟ್ರ್ಯಾಕ್ಷನ್ಸಿಂದ ಪಾರಾಗುವಂಥದ್ದು. ಸೊ ಆ ಥರ ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ನೀವು ಸ್ಟೂಡೆಂಟ್ ಆಗಿದ್ದರೆ, ಸೊ ಮೊದಲು ನೀವು 1 ಗಂಟೆ ಓದ್ತಾ ಇದ್ರಿ,
ಈ ಟೈಮಲ್ಲಿ ನೀವು 2 ಗಂಟೆ ಓದಬೇಕು, 3 ಗಂಟೆ ಓದಬೇಕು. ಸೊ ನೀವು ಎಷ್ಟು ಎನರ್ಜಿನ ನಿಮ್ಮ ಗೋಲ್ ಮೇಲೆ ಹಾಕ್ತೀರಾ ನೋಡಿ, ಅದು ಡಬಲ್ ಆಗಿ ನಿಮಗೆ ಸಿಗುತ್ತೆ. ಎಲ್ಲರೂ ಬರೋದಕ್ಕೆ ಶುರು ಮಾಡ್ತಾರೆ. ಲೈಕ್ ನಾನು ಒಂದು ಸಲ ಟ್ರೈ ಮಾಡಬೇಕು, ಅವ್ರು ಮಾಡಿದ್ದಾರೆ ನಾನು ಯಾಕೆ ಮಾಡಬಾರ್ದು, ಆ ಭಾವ ಹುಟ್ಕೊಳ್ಳುತ್ತೆ ಎಲ್ಲರಲ್ಲೂ. ಬಿಕಾಸ್ ನನಗಿಲ್ಲಿ ಯಾವ ಎನರ್ಜಿ ಸೆನ್ಸ್ ಆಗ್ತಾ ಇದೆ ಅಂತಂದರೆ, ನೀವು ಬೇರೆಯವ್ರನ್ನ ಇನ್ಸ್ಪೈರ್ ಮಾಡುವಂಥ ಜನರು. ಓಕೆ, ಬೇರೆಯವರು ತಟ್ಟನೆ ನಿಮ್ಮ ಕೆಲಸ ಇರ್ಬೋದು, ಅದನ್ನ ನೋಡಿಬಿಟ್ಟು ಬೇಗ ಇನ್ಸ್ಪೈರ್ ಆಗ್ತಾರೆ. ಪಾಲ್ ನಂಬರ್ 2. ಸೊ ಲೆಟ್ಸ್ ಸಿ ಏನು ಅನ್ಫೋಲ್ಡ್ ಆಗ್ತಾ ಇದೆ, ಏನು ಬೆಳವಣಿಗೆ ಆಗ್ತಾ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪಾಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್ ಶ್ರೀಹರಿ. ಥ್ಯಾಂಕ್ ಯು. ವಾವ್, ಎಂಪ್ರೆಸ್. ಗ್ರೋತ್ ಬಗ್ಗೆ ಮಾತಾಡ್ತಾ ಇದ್ವಿ, ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ಎಂಪ್ರೆಸ್ ಸೆಪ್ಟೆಂಬರ್ ತಿಂಗಳಲ್ಲಿ ನರ್ಚರಿಂಗ್, ನಿಮ್ಮ ಬಾಡಿ ಇರ್ಬೋದು, ನಿಮ್ಮ ಹೇರ್ ಇರ್ಬೋದು, ನರ್ಚರ್ ಮಾಡುವಂಥ ಸಮಯ ಅಂತಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಪಾಲ್ ನಂಬರ್ 2 ನಿಮ್ಮನ್ನು ರೆಡಿ ಮಾಡ್ತಾ ಇದ್ದಾರೆ. ಓಕೆ, ಸೊ ನಿಮ್ಮನ್ನು ರೆಡಿ ಮಾಡ್ತಾ ಇದ್ದಾರೆ ಏನಕ್ಕೆ ಅಂತಂದರೆ, ಏನಾದರೂ ನಿಮ್ಮಿಂದ ಕ್ರಿಯೇಟ್ ಮಾಡಿಸೋದಕ್ಕೆ. ನೀವು ಹಾಗೆ ಬಂದಿಲ್ಲ ಇಲ್ಲಿ ಪಾಲ್ ನಂಬರ್ 2, ಸುಮ್ಮನೆ ಬಂದಿಲ್ಲ. ದೇವರು ನಿಮ್ಮನ್ನು ಸುಮ್ಮನೆ ಟಪ್ ಅಂತ ಹೇಳಿಬಿಟ್ಟು ಹಾಕಿಲ್ಲ. ಓಕೆ, ಸೊ ಈ ಭೂಮಿಗೆ ನೀವು ಬಂದಿದ್ದೀರಾ ಅಂತಂದರೆ ಮಿಷನ್ ಇದೆ, ಪರ್ಪಸ್ ಇದೆ, ರೈಟ್? ಸೊ ಎಸ್, ಪಾಲ್ ನಂಬರ್ 2 ಬೆಳವಣಿಗೆ ಇದೆ ಇಲ್ಲಿ. ಯಾವುದೇ ಬೆಳವಣಿಗೆ? ನಿಮ್ಮ ಪರ್ಪಸ್ಸಿನ ಒಂದು ಬೆಳವಣಿಗೆ ಇದೆ. ಅಂತಂದರೆ ಈ ಬೆಳವಣಿಗೆ ಯಾವಾಗ ಆಗುತ್ತೆ ಅಂತಂದರೆ, ನೀವು ಯಾವಾಗ ನಿಮ್ಮನ್ನು ನರ್ಚರ್ ಮಾಡ್ತೀರಾ ನೋಡಿ, ಯಾವಾಗ ಲೈಕ್ ಫುಲ್ ಬಾಡಿ ಸ್ಕ್ಯಾನ್. ಓಕೆ, ಸೊ ನಿಮ್ಮ ಫುಲ್ ಬಾಡಿನ ಒಂದ್ಸಲ ನೀವು ಸ್ಕ್ಯಾನ್ ಮಾಡಿ, ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ನೋಡಿ ನೀವು ಹೇಗಿದ್ದೀರಾ, ನೀವು ಹೇಗೆ ನಗ್ತೀರಾ, ನಿಮ್ಮ ಮುಖ ಹೇಗಿದೆ, ನಿಮ್ಮ ಕಣ್ಣು ಹೇಗಿದೆ, ನಿಮ್ಮ ಕಿವಿ ಹೇಗಿದೆ, ಹಲ್ಲುಗಳು ಹೇಗಿದೆ. ಓಕೆ, ಯಾವತ್ತಾದರೂ ನೋಡಿದ್ದೀರಾ ಪಾಲ್ ನಂಬರ್ 2? ಒಂದ್ಸಲ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ. ಬರೀ ನಾವು ಬಟ್ಟೆ ಹಾಕಿಬಿಟ್ಟು ನೋಡ್ತೀವಿ, ಇನ್ನೂ ಝೂಮ್ ಮಾಡಿ ನೋಡಿ. ಸೊ ಇಲ್ಲಿ ಕಾರ್ಡ್ ನಿಮಗೆ ಅದನ್ನೇ ಹೇಳ್ತಾ ಇದೆ, ಝೂಮ್ ಯುವರ್ ಸೆಲ್ಫ್. ಇವಾಗ ಭೂತ ಕನ್ನಡಿ ಬರುತ್ತೆ ಅಲ್ವಾ, ಮ್ಯಾಗ್ನಿಫೈಯರ್, ಅದ್ರಲ್ಲಿ ನೋಡಿ ಸಣ್ಣದು ಕೂಡ ಕಾಣುತ್ತೆ ಕೆಲವೊಮ್ಮೆ. ಅದನ್ನ ನಾವು ನೋಡಿದಾಗ ಹೇಗೆ ಕಾಣುತ್ತೆ ಅಂತಂದರೆ, ಲೈಕ್ ಎಷ್ಟು ಸಣ್ಣ ಇದ್ದರೂ ಕಾಣುತ್ತೆ ಅದು. ಸೊ ಅದೇ ಥರ ನಿಮಗೆ ಇಲ್ಲಿ ಸೊ ಆಳವಾಗಿ ನೋಡುವಂಥ ಅವಶ್ಯಕತೆ ಇದೆ. ಓಕೆ, ಇನ್ನೊಂದು ಏನು ಅಂತಂದರೆ, ಲೈಕ್ ಭೂತ ಕನ್ನಡಿನೂ ನೀವು ಬಿಸಿಲಲ್ಲಿ ಇಟ್ಟಾಗ ಅದರಲ್ಲಿ ಬೆಂಕಿ ಉತ್ಪನ್ನ ಆಗುತ್ತೆ. ನಿಮ್ಮಲ್ಲಿ ಆ ಬೆಂಕಿ ಇದೆ, ಅದು ಇವಾಗ ಏನಾಗಿದೆ ಅಂತ ಹಾರೋಗಿದೆ. ಅದನ್ನು ವಾಪಸ್ ಉರಿಸಬೇಕು ಅಂತಂದರೆ ನಿಮ್ಮನ್ನು ನೀವು ನರ್ಚರ್ ಮಾಡಬೇಕಾಗತ್ತೆ, ನಿಮ್ಮ ಬಾಡಿನ ನರ್ಚರ್ ಮಾಡಬೇಕಾಗತ್ತೆ, ಹಗ್ ಮಾಡಬೇಕಾಗತ್ತೆ. ಒಂದು ಸಲ ನಿಮ್ಮನ್ನು ನೀವು ಹಗ್ ಮಾಡಿ ಹೇಳಿ, ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ. ನೋಡಿ ಕಣ್ಣೀರು ಬರುತ್ತಾ, ಏನಾಗುತ್ತೆ ಅನ್ನೋ ಫೀಲಿಂಗ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಈ ಕಾರ್ಡ್ ನಿಮಗೆ ಅದನ್ನೇ ಹೇಳ್ತಾ ಇದೆ, ವೆರಿ ಡೀಪ್ ಮೀನಿಂಗ್. ಬಿಕಾಸ್ ಎಂಪ್ರೆಸ್ ಇಷ್ಟೊಂದು ಡೀಪ್ ಮೀನಿಂಗ್ ಕೆಲವೊಮ್ಮೆ ಕೊಡೋದಿಲ್ಲ. ಓಕೆ, ಬಟ್ ಎಸ್, ಇಲ್ಲಿ ಏನು ಗ್ರೋತ್, ಏನು ಸ್ಪೆಸಿಫಿಕ್ಲಿ ಏನು ಅನ್ಫೋಲ್ಡ್ ಆಗ್ತಾ ಇದೆ ಅಂತಂದರೆ, ಲೈಕ್ ನಿಮ್ಮ ಪರ್ಸ್ನಾಲಿಟಿಯಲ್ಲಿ ತುಂಬಾ ಬೆಳವಣಿಗೆ ಬರ್ತಾ ಇದೆ. ಆ್ಯಂಡ್ ಆಫ್ಕೋರ್ಸ್ ಇದು ಮದ ಎನರ್ಜಿ. ಸೊ ಆಬ್ವಿಯಸ್ಲಿ ಇಲ್ಲಿ ಪ್ರೆಗ್ನೆನ್ಸಿ ಕೂಡ ಇದೆ. ಓಕೆ, ನೆಕ್ಸ್ಟ್ ಕಾರ್ಡ್, ವಾವ್, ನೈಟ್ ಆಫ್ ವಾಂಡ್ಸ್. ಲುಕ್ ಎಟ್ ಸ್ಮೈಲ್ ನೋಡಿ ಹೇಗಿದೆ ಅನ್ನೋದು. ಓಕೆ, ಸೊ ನಿಮಗೆ ನಿಮ್ಮ ಸ್ಪಿರಿಟ್ ಗೈಡ್ ಯಾರು ಅನ್ನೋದು ಗೊತ್ತಾಗ್ಬೋದು. ಇನ್ನೊಂದು ಏನು ಅಂತಂದರೆ ಆರ್ಕೇಂಜಲ್ ನಿಮ್ಮ ಜೊತೆ ಕನೆಕ್ಷನ್ನ ಕ್ರಿಯೇಟ್ ಮಾಡ್ಬೋದು. ಆರ್ಕೇಂಜಲ್ ಲೈಕ್ ಮೆಸೇಜಸ್ ನಿಮ್ಗೆ ಸಿಗಬಹುದು ಥ್ರೂ ನಿಮ್ಮ ಡ್ರೀಮ್ ಮುಖಾಂತರ ಇರ್ಬೋದು. ಓಕೆ, ಆ್ಯಂಡ್ ಇಲ್ಲಾಂದರೆ ಒಂದು ಆರ್ಕೇಂಜಲ್ ಪದೇ ನಿಮಗೆ ನೋಡೋಕ್ಕೆ ಸಿಗ್ತಾ ಇದ್ದಾರೆ ಅಂತಂದರೆ, ಯು ಶುಡ್ ವರ್ಕ್ ವಿತ್ ದ್ಯಾಟ್ ಆರ್ಕೇಂಜಲ್ಸ್. ಹೇಗೆ ವರ್ಕ್ ಮಾಡೋದು? ಮೆಡಿಟೇಷನ್ ಮಾಡಿ ಅವರ ಹೆಸರಲ್ಲಿ.
ಅವ್ರನ್ನ ವಿಜುವಲೈಸ್ ಮಾಡಿ. ಅವ್ರು ಹೇಗಿದ್ದಾರೆ ಗೊತ್ತಿಲ್ಲ, ಬಟ್ ಲೈಟ್ ಆ್ಯಸ್ ಅ ಲೈಟ್ ಆಗಿ ನೀವು ವೈಟ್ ಲೈಟ್ ಆಗಿ ಕೂಡ ಅವ್ರನ್ನ ವಿಜುವಲೈಸ್ ಮಾಡ್ಬೋದು. ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಅವರಲ್ಲಿ ಕೇಳಿ ಏನು ಮೆಸೇಜ್ ಇದೆ ನನಗೆ ಅನ್ನೋದು. ದ್ಯಾಟ್ಸ್ ಇಟ್. ನಿಮಗೆ ಆನ್ಸರ್ ಸಿಗುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಅದೇ ನಿಮಗೆ ಗ್ರೋತನ್ನು ತೊಗೊಂಡು ಬರುತ್ತೆ. ನೀವು ಚೇಸ್ ಮಾಡ್ತಾ ಇಲ್ಲ, ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಆರಾ ಏನಿದೆ ನೋಡಿ, ಪಾಲ್ ನಂಬರ್ 2 ಖತರ್ನಾಕ್. ಓಕೆ, ವೆರಿ ಪವರ್ಫುಲ್, ವೆರಿ 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 ಪವರ್ಫುಲ್ ಆಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ಆರಾದಲ್ಲಿ ನಾನು ಬಹುಮಟ್ಟದ ಒಂದು ಅನ್ಫೋಲ್ಡಿಂಗ್ ಬೆಳವಣಿಗೆಯನ್ನು ನೋಡ್ತಾ ಇದ್ದೀನಿ. ಎಂದು ಅರಿಯದ ಕೇಳದ. ಸೊ ನೋಡಿ, ಈ ಒಂದು ವರ್ಡ್ ನನಗೆ ಚಾನಲ್ ಆಗ್ತದೆ, ಎಂದು ಅರಿಯದ ಕೇಳದ. ಓಕೆ, ಐ ಡೋಂಟ್ ನೋ ವಾಟ್ ಇಟ್ ಈಸ್, ಬಟ್ ನಂಗೆ ಚಾನಲ್ ಆಗ್ತಾಯಿದೆ, ಅದನ್ನ ನಾನು ನಿಮ್ಗೆ ಮೆಸೇಜ್ ಕೊಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಮುಂದೆ ಯಾವ ಸೆಂಟೆನ್ಸನ್ನು ಆ್ಯಡ್ ಮಾಡ್ತೀರಾ, ಯಾವ ಶಬ್ದಗಳನ್ನು ಬಳಕೆ ಮಾಡ್ತೀರಾ, ನಿಮಗೆ ಬಿಟ್ಟಿರೋದು. ಅರಿಯದ ತಿಳಿಯದ ವಿಷಯಗಳನ್ನು ನೀವು ತಿಳಿಯಬಹುದು. ಇಲ್ಲಾಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು, ಬಟ್ ಇಷ್ಟು ಚೆನ್ನಾಗಿ ನಂಗೆ ಗೊತ್ತಿದೆ ಅನ್ನೋದು ಗೊತ್ತಿಲ್ಲದೆ ಇರ್ಬೋದು. ಕೆಲವೊಮ್ಮೆ ಗೊತ್ತಿದೆ, ಕೆಲವೊಮ್ಮೆ ಗೊತ್ತಿಲ್ಲ. ಓಕೆ, ಸೊ ಎಸ್, ನೆಕ್ಸ್ಟ್ ಕಾರ್ಡ್ 8 ಆಫ್ ಸೋರ್ಡ್ಸ್. ಟ್ರೆಡಿಷ್ನಲ್ ಟ್ಯಾರೋದಲ್ಲಿ ನೀವು ನೋಡಿದರೆ 8 ಆಫ್ ಸೋರ್ಡ್ಸಲ್ಲಿ ಬ್ಲೈಂಡ್ ಫೋಲ್ಡ್ ಇದೆ, ಬಟ್ ಇಲ್ಲಿ ಬ್ಲೈಂಡ್ ಫೋಲ್ಡ್ ಇಲ್ಲ. ಇಲ್ಲಿ ಬ್ಲೈಂಡ್ ಫೋಲ್ಡ್ ಇಲ್ಲ. ಆ್ಯಂಡ್ ವಾವ್, ಬಾಟಮ್ ಆಫ್ ದ ಡೆಕ್ ಕ್ವೀನ್ ಆಫ್ ವಾಂಡ್ಸ್. ವೆರಿ ಬಾಸಿ. ನಾನು ಹೇಳಿದೆ ಅಲ್ವಾ, ವೆರಿ ಬಾಸಿ. ಆ್ಯಂಡ್ ತುಂಬಾ ಪವರ್ಫುಲ್ ಇದೆ ಸೆಪ್ಟೆಂಬರ್ ತಿಂಗಳು. ಪಾಲ್ ನಂಬರ್ 2, ಲೈಕ್ ಯು ವೆರಿ ಪ್ರೊಟೆಕ್ಟೆಡ್, ವೆರಿ 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 ಮಚ್ ಪ್ರೊಟೆಕ್ಟೆಡ್. ತುಂಬಾ ನಿಮ್ಮನ್ನು ಲೈಕ್ ನಿಮ್ಮ ಆರಾನ ತುಂಬ ಸುರಕ್ಷಿತ ಮಾಡ್ಕೊಳ್ತಾರೆ. ಏನಕ್ಕೆ ಅಂತಂದರೆ ನಿಮ್ಮ ಪರ್ಪಸ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ಪರ್ಪಸಲ್ಲಿ ಬೆಳವಣಿಗೆ ಆಗಬೇಕು ಅಂತಂದರೆ ನಿಮ್ಮ ರಕ್ಷಣೆ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗಂತ ಹೇಳಿಬಿಟ್ಟು ನಾನು ಸುಮ್ಮನೆ ಇರ್ತೀನಿ, ದೇವ್ರ ರಕ್ಷಣೆ ಮಾಡ್ತಾರೆ, ಇಲ್ದಿದ್ರು ಕೂಡ ದೇವ್ರ ರಕ್ಷಣೆ ಮಾಡ್ತಾರೆ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ನೀವು ಯಾವಾಗ ಅದಕ್ಕೆ ಸ್ಪಿರಿಚುವಲ್ ಟಚ್ ಕೊಡ್ತೀರಾ ನೋಡಿ, ನಿಮ್ಮ ಲೈಕ್ ನಿಮ್ಮನ್ನು ನರ್ಚರ್ ಮಾಡೋದು ಅಂತಂದರೆ ಹೇಳ್ತಾರಲ್ವ, ಬಾಡಿನ ಆ್ಯಸ್ ಅ ಟೆಂಪಲ್ ಥರ ನೋಡಿ ಅನ್ನೋದು. ಟೆಂಪಲಲ್ಲಿ ಇರೋದು ಯಾರು? ಟೆಂಪಲಲ್ಲಿ ಇರೋದು ದೇವ್ರು ತಾನೆ, ದೇವಸ್ಥಾನದಲ್ಲಿ ದೇವ್ರು ತಾನೆ. ಸೊ ನಿಮ್ಮನ್ನು ಆ್ಯಸ್ ನೀವು ಆ ಥರ ಟ್ರೀಟ್ ಮಾಡಿದಾಗ ಅಲ್ಲೊಂದು ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ಓಕೆ, ಪಾಲ್ ನಂಬರ್ 2. ಸೊ ಆ ಸ್ಪಾರ್ಕೆ ನಿಮ್ಮನ್ನು ಲೈಕ್ ಪ್ರೊಟೆಕ್ಟ್ ಮಾಡುತ್ತೆ. ಕ್ವೀನ್ ಆಫ್ ವಾಂಡ್ಸ್ ಆ್ಯಂಡ್ ದ ಎಂಪ್ರೆಸ್, ಇವರ ಎನರ್ಜಿ ಸೇಮ್ ಇರುತ್ತೆ. ನನ್ನ ಪ್ರಕಾರ, ನಾನು ಇಲ್ಲಿ ತನಕ ರೀಡ್ ಮಾಡಿದ ಪ್ರಕಾರ, ನನ್ನ ಫೀಲಿಂಗ್, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ಆ ಕ್ವೀನ್ ಆಫ್ ವಾಂಡ್ಸ್ ಹೇಗೆ ಅಂತಂದರೆ, ಲೈಕ್ ಅವಳಲ್ಲಿ 2 ಎನರ್ಜಿ ಇದೆ, ಹೈ ಪ್ರಿಸ್ಟೆಸ್ ಆ್ಯಂಡ್ ಎಂಪ್ರೆಸ್, ಎರಡೂ ಕೂಡ. ಎಂಪ್ರೆಸ್ಸಲ್ಲಿ ಕೂಡ ಈ ಎನರ್ಜಿ ಇದೆ, ಬಟ್ ಎಂಪ್ರೆಸ್ ಹೈ ಪ್ರಿಸ್ಟೆಸ್ ಎನರ್ಜಿನೇ ಹೆಚ್ಚು ತೋರಿಸೋದಿಲ್ಲ. ಕ್ವೀನ್ ಆಫ್ ವಾಂಡ್ಸ್ ಕೂಡ ಹಾಗೆಯೇ. ಓಕೆ, ಅವಳ ಮಿಸ್ಟೀರಿಯಸ್ ಏನಿದೆ ನೋಡಿ, ಅದನ್ನ ಶೋ ಮಾಡೋದಿಲ್ಲ. ಎಂಪ್ರೆಸ್ ಎನರ್ಜಿ ಏನಿದೆ ನೋಡಿ, ಅದನ್ನ ಶೋ ಮಾಡ್ತಾಳೆ. ಶಿ ಈಸ್ ವೆರಿ ಹ್ಯಾಪಿ ಆ್ಯಂಡ್ ಹಿಯರ್ ಆಲ್ಸೋ ವೆರಿ ಹ್ಯಾಪಿ, ರೈಟ್? ಲೈಕ್ ಬೆಂಕಿ, ಏನು ಹೇಳಿ, ಬೆಂಕಿ ಹೇಳ್ತಾರಲ್ಲ, ಬೆಂಕಿ ಆ ಥರ ಗ್ರೋತ್ ನಿಮ್ಮದು, ಲೈಕ್ ನಿಮ್ಮ ಪರ್ಸ್ನಾಲಿಟಿಯಲ್ಲಿರ್ಬೋದು. ಸಾರಿ, ಪಾಲ್ ನಂಬರ್ 2 ಮಧ್ಯದಲ್ಲಿ ನನಗೆ ಆಫ್ ಮಾಡಬೇಕಾಯಿತು. ಏನಕ್ಕೆ ಅಂತಂದರೆ ಒಬ್ಬರು ಬಂದಿದ್ದರು, ಹಾಗಾಗಿ. ಸೊ ಎಸ್, ಡಿಸೆಂಬರ್ ತಿಂಗಳಲ್ಲಿ ಯಾವುದ್ರ ಅನ್ಫೋಲ್ಡ್ ಆಗ್ತಾ ಇದೆ ಅಂತಂದರೆ, ಬೆಳವಣಿಗೆ ಆಗ್ತಾ ಇದೆ ಅಂತಂದರೆ ನಿಮ್ಮ ಕಾನ್ಫಿಡೆನ್ಸ್ ಮೇಲೆ. ಓಕೆ, ನಿಮ್ಮ ಕಾನ್ಫಿಡೆನ್ಸಿಂದಾಗಿ ನಿಮ್ಮ ಆರಾ ಏನಿದೆ ನೋಡಿ, ಅದೆಷ್ಟೊಂದು ಪವರ್ಫುಲ್ ಆಗುತ್ತೆ ಅಂತ ಅಂದರೆ, ಪಾಲ್ ನಂಬರ್ 2 8 ಆಫ್ ಸೋರ್ಡ್ಸ್ ಏನೂ ಇಲ್ಲ. ಈ ಮೂರು ಕಾರ್ಡ್ ಮುಂದೆ 8 ಆಫ್ ಸೋರ್ಡ್ಸ್ ಏನೂ ಇಲ್ಲ. ಇಲ್ಲಿ ಬ್ಲೈಂಡ್ ಫೋಲ್ಡ್ ಇಲ್ಲ, ನೀವು ನೋಡ್ತಾ ಇದ್ದೀರಾ. ಬಟ್ ಏನು ಅಂತಂದರೆ, ಕೆಲವೊಮ್ಮೆ ಮೈಂಡಲ್ಲಿರುವಂಥ ಕೆಲವೊಂದು ಫಾಗ್ ಏನಿದೆ ನೋಡಿ, ನಮ್ಮನ್ನು ಈ ಥರ ಮಾಡಿಸುತ್ತೆ, ಲೈಕ್ ಸ್ಟಕ್ ಥರ ಮಾಡಿಸುತ್ತೆ. ನಿಮ್ಗೆ ಅನಿಸ್ಬಹುದೇನೋ, ಲೈಕ್ ನನ್ನ ಗೋಲ್ ನಾನು ರೀಚ್ ಮಾಡ್ತೀನೋ ಇಲ್ವೋ, ಆ ಥರ ಆ ಭಾವ ಬರ್ಬೋದು ನಿಮಗೆ. ಬಟ್ ದ ಥಿಂಗ್ ಈಸ್ ದ್ಯಾಟ್ ನಿಮ್ಗೇನಾದರೂ ಸ್ಟಕ್ನೆಸ್,
ಏನಾದರೂ ಅನಿಸಿದರೆ ಸ್ಟಕ್ನೆಸ್ ಆಗ್ತಾ ಇದೆ ಅಂತಂದರೆ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮನ್ನು ನೀವು ಪ್ಯಾಂಪರ್ ಮಾಡೋದಕ್ಕೆ ಶುರು ಮಾಡಿ. ಎನಿಥಿಂಗ್, ಫೇಸ್ ಮಾಸ್ಕ್ ಹಾಕೊಳ್ಳೋದಿರ್ಬೋದು, ನೇಲ್ಸ್ ಮಾಡೋದಿರ್ಬೋದು, ಫಾರ್ ಮೇಲ್ ಪೆಡಿಕ್ಯೂರ್ ಮಾಡೋದಿರ್ಬೋದು. ಫೀಮೇಲಿಗೆ ಪೆಡಿಕ್ಯೂರ್ ಮಾಡಬೇಕು ಅಂತ ಇಲ್ಲ, ಮೇಲ್ ಕೂಡ ಪೆಡಿಕ್ಯೂರ್ ಮಾಡ್ಬೋದು. ಇವಾಗ ಮೇಲ್ ಕೂಡ ಲೈಕ್ ಮೇಕಪ್ ಮಾಡೋದನ್ನು ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಇಷ್ಟ ಇದ್ದರೆ ಮಾಡಿ, ಇಲ್ಲಾಂದರೆ ಬೇಡ. ಬಟ್ ಅಟ್ಲೀಸ್ಟ್ ಸ್ಕಿನ್ ಏನಿದೆ ನೋಡಿ ಅದನ್ನ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡಿ. ಮೇಲಿಗೆ ಹೇಳ್ತಾ ಇದ್ದೀನಿ, ಯಾರು ಬಾಯ್ಸ್ ನೋಡ್ತಾ ಇದ್ದಾರೆ ನೋಡಿ, ಜೆಂಟಲ್ಮ್ಯಾನ್ ಯಾರು ನೋಡ್ತಾ ಇದ್ದಾರೆ ನೋಡಿ, ಅವ್ರಿಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಎಸ್, ಸೊ ಲೆಟ್ಸ್ ಸಿ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನನಗೆ ಇಲ್ಲಿ ಫೀಲ್ ಆಗ್ತಾ ಇದೆ, ಹೆಡೇಕ್ ಆಗ್ತಾ ಇದೆ ನನಗೆ, ಅದಕ್ಕೋಸ್ಕರ ಹೇಳ್ತಾನೆ. ಏನು ಅಂತಂದರೆ ಪೈಲ್ ನಂಬರ್ 1 ಏನಿದೆ ನೋಡಿ ಹಾರ್ಟಲ್ಲಿತ್ತು. ಪೈಲ್ ನಂಬರ್ 2 ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಹೆಡೇಕ್, ನಿಮ್ಮ ತಲೆನೋವು. ಹೆಚ್ಚು ಸ್ಟ್ರೆಸ್ ತೊಗೊಳ್ಬೇಡಿ. ಎಲ್ಲ ಹರಿಯ ಪಾದದ ಮೇಲೆ ಸಮರ್ಪಣೆ. ಓಕೆ, ನಿಮ್ಮ ಇಷ್ಟ ದೇವ್ರು ಯಾರಿದ್ದಾರೆ ನೋಡಿ ಅವರಿಗೆ ಸಮರ್ಪಣೆ ಮಾಡಿ. ಐ ಆಮ್ ಸರೆಂಡರ್ ಟು ಯು. ಏನು ಬೇಕಾದರೂ ಆಗಲಿ, ನಾನು ನಿಮ್ಗೆ ಶರಣಾಗ್ತೀನಿ ಅನ್ನೋದು. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್. ಯಾವುದನ್ನು ಕೂಡ ವರಿ ಮಾಡೋದಕ್ಕೆ ಹೋಗಬೇಡಿ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮನ್ನು ಎಷ್ಟು ನರ್ಚರ್ ಮಾಡೋಕ್ಕಾಗತ್ತೆ ನರ್ಚರ್ ಮಾಡಿ. ನಿಮ್ಮಲ್ಲಿರುವಂತಹ ಮದರ್ಲಿ ಎನರ್ಜಿ ಏನಿದೆ ನೋಡಿ ಅದನ್ನ ಇನ್ವೋಕ್ ಮಾಡಿ ಅದನ್ನು. ಓಕೆ, ಆ್ಯಂಡ್ ಬ್ಲೆಸ್ಸಿಂಗ್ಸ್, ಅಫ್ಕೋರ್ಸ್ ಇಲ್ಲಿ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಯಾರು ಇಲ್ಲಿ ತನಕ ತಾಯಿ ಆಗಿಲ್ಲ ನೋಡಿ ಅವರು ಲೈಕ್ ತಾಯಿ ಆಗುವಂಥ ಲಕ್ಷಣ ಇದೆ. ಬಿಕಾಸ್ ನಾನು ಆಲ್ರೆಡಿ ಬ್ಲೆಸ್ಸಿಂಗ್ಸ್ ರೀಡಿಂಗನ್ನು ಶಾರ್ಟಲ್ಲಿ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ ಒಂದು ಸಲ ಚೆಕ್ ಮಾಡಿ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಓಕೆ, ಸೊ ನನಗೆ ಇಲ್ಲಿ ಚಾನಲ್ ಆಗ್ತಾಯಿದೆ ಹೋಮ್ ಹೀಲಿಂಗ್. ಸೊ ನಿಮ್ಮದು ಹೋಮ್ ಹೀಲಿಂಗ್ ನಡೀತಾ ಇದೆ ಪೈಲ್ ನಂಬರ್ 2. ಓಕೆ, ಪ್ರೇಯರ್. ಇವಾಗಷ್ಟೇ ಹೇಳಿದೆ ಅಲ್ವಾ ನಾನು, ಸಮರ್ಪಣೆ ಮಾಡಿ, ಶರಣು ಮಾಡಿ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಇವಾಗಲೇ ಶುರು ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾಮ ಜಪ ಮಾಡಿ, ನಾಮ ಸ್ಮರಣೆ ಮಾಡಿ. ಯಾರು ದೇವರು ಇರ್ಬೋದು. ಓಕೆ, ಜಾತಿ ಪಂಥ ಏನೂ ಇಲ್ಲ. ಯಾವ ದೇವರನ್ನ ನೀವು ಪೂಜಿಸ್ತೀರಾ ಪೂಜೆ ಮಾಡಿ, ಅವರ ಹೆಸರನ್ನು ಹೇಳಿ. ಓಕೆ, ಸೊ ಹಿಂದಿನ ಕಾಲದಲ್ಲಿ ಎಲ್ಲ ಮಕ್ಕಳಿಗೆಲ್ಲ ದೇವರ ಹೆಸರು ಇಡ್ತಾಯಿದ್ರು. ಏನಕ್ಕೆ? ನಾವು ಕರಿಬೇಕಾದ್ರೆ ಅವರ ಹೆಸರನ್ನು ಕರಿಬೇಕು ಅನ್ನೋದು, ರೈಟ್? ಸೊ ಇವಾಗೆಲ್ಲ ತುಂಬ ಫ್ಯಾಷನೇಬಲ್ ಲೈಕ್ ಹೆಸರುಗಳಾಗಿವೆ. ಸೊ ಎಸ್, ಬಟ್ ಸ್ಟಿಲ್ ದೇವರ ಸ್ಮರಣೆ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಓಕೆ, ಎಕ್ಸೆಪ್ಟ್ನೆಸ್, ಎಸ್, ಆ್ಯಸ್ ಇಟ್ ಈಸ್ ಎಕ್ಸೆಪ್ಟ್ ಮಾಡಿ. ನೀವು ಹೇಗಿದ್ದೀರಾ ನೋಡಿ ಆ ಥರ ಎಕ್ಸೆಪ್ಟ್ ಮಾಡಿ. ಇಲ್ಲೂ ಕೂಡ ಇವರು ಲೈಕ್ ಚೆರಿ, ಹೆಸರು ಚೆರಿ ಇದೆ ಇಲ್ಲಿ. ಆ್ಯಂಡ್ ಎಸ್, ಇಲ್ಲೂ ಕೂಡ ಚೆರಿ ಇದೆ, ಫುಲ್ ಚೆರಿ. ಲುಕ್ ಎಟ್ ದ್ಯಾಟ್. ಎಕ್ಸೆಪ್ಟ್ ಮಾಡಿ. ಬೇರೆಯವ್ರಿಗೆ ನೀವು ತುಂಬ ಸ್ವೀಟಾಗಿ ವರ್ತನೆ ಮಾಡಬೇಕು ಅಂತ ಇಲ್ಲ. ನೀವು ಹೇಗಿದ್ದೀರಾ ಹಾಗೆ ವರ್ತನೆ ಮಾಡಿ. ಓಕೆ, ಎಕ್ಸೆಪ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನನ್ನಲ್ಲಿ ಈ ಗುಣ ಇದೆ, ನಾನು ಎಕ್ಸೆಪ್ಟ್ ಮಾಡ್ತೀನಪ್ಪ. ನಂಗೆ ಸಿಟ್ಟು ಬರುತ್ತೆ, ನಾನು ಎಕ್ಸೆಪ್ಟ್ ಮಾಡ್ತೀನಿ. ಮೊದಲು ನಾನು ನನ್ನ ಸ್ಟೋರಿ ಹೇಳ್ತೀನಿ ನಿಮಗೆ. ನಾನು ಮೊದಲು ಎಕ್ಸೆಪ್ಟೇ ಮಾಡ್ತಾ ಇರಲಿಲ್ಲ. ಏನು ಅಂತಂದರೆ ನನಗೆ ಸಿಟ್ಟೇ ಬರ್ತಾ ಇಲ್ಲ. ನೀವು ಆ ಥರ ಮಾಡ್ತೀರಾ, ಹಾಗಾಗಿ ನಂಗೆ ಸಿಟ್ಟು ಬರುತ್ತೆ ಅನ್ನೋದು. ಎಸ್, ಇಟ್ಸ್ ಎಸ್, ಯಾರಾದರೂ ಏನಾದರೂ ಅಂದರೆ ನಮಗೆ ಸಿಟ್ಟು ಬರುತ್ತೆ. ಬಟ್ ನನಗೆ ಬರುವಂಥ ಸಿಟ್ಟು ಏನಿದೆ ನೋಡಿ ಅದು ತುಂಬ ತೀರಾ ಎಕ್ಸ್ಟ್ರೀಮ್ ಅದು. ಸೊ ಆವಾಗ ಹೇಳುವಾಗ ನಾನು ಒಪ್ಕೊಳ್ತಾ ಇರಲಿಲ್ಲ. ಬಟ್ ವೆನ್ ಐ ಅಕ್ಸೆಪ್ಟ್ ಇಟ್, ಎಸ್, ನನಗೆ ಈ ಥರ ಸಿಟ್ಟು ಬರುತ್ತೆ, ನನಗೆ ಇದರ ಮೇಲೆ ವರ್ಕ್ ಮಾಡಬೇಕು. ವೆನ್ ಯು ಎಕ್ಸೆಪ್ಟ್ ಇಟ್, ನೀವು ಯಾವಾಗ ಎಕ್ಸೆಪ್ಟ್ ಮಾಡ್ತೀರಾ ನೋಡು, ಯು ಬಿಕೇಮ್ ದಿಸ್, ನೀವು ಈ ಥರ ಆಗ್ತೀರಾ. ಲೈಟ್ನೆಸ್. ಓಕೆ, ಫೋಕಸ್, ಲೈಟ್ನೆಸ್. ಓಕೆ, ಪೈಲ್ ನಂಬರ್ 2 ಎಕ್ಸೆಪ್ಟ್ ಮಾಡಿ, ಆ್ಯಸ್ ಇಟ್ ಈಸ್ ಎಕ್ಸೆಪ್ಟ್ ಮಾಡಿ. ಓಕೆ, ಡಿಸ್ಪಾಂಡೆನ್ಸ್. ಓಕೆ, ಮದರ್ ಗಾಯಾ ಆಲ್ವೇಸ್ ವಿತ್ ಯು. ಡೌಟ್ ಮಾಡಬೇಡಿ. ಮಾಡಬೇಕು ಬೇಡವಾ? ಎಸ್, ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ ದೇವರಿಗೆ ಥ್ಯಾಂಕ್ ಯು ಹೇಳಿ. ಇವಾಗಲೇ ಟೈಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು. ನಿಮ್ಮಲ್ಲಿ ಏನಿದೆ ನೋಡಿ, ಡೈಲಿ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ಪೈಲ್ ನಂಬರ್ 2 ಇದೇ ನಿಮಗೆ ನಿಮ್ಮ ಜೀವನನ ವಿಕಾಸಗೊಳಿಸುತ್ತೆ. ಯಾವುದೇ ಏರಿಯಾ ಇರ್ಬೋದು ನಿಮ್ಮದು, ವಿಕಾಸಗೊಳಿಸುತ್ತೆ. ಓಕೆ, ಲೈಕ್ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಲವ್ ರಿಲೇಟೆಡ್ ಇರ್ಬೋದು, ನಿಮ್ಮ ಕರಿಯರ್ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್ ಸ್ಪಿರಿಚುಯಾಲಿಟಿ ರಿಲೇಟೆಡ್ ಇರ್ಬೋದು. ಕ್ಯೂರಿಯಾಸಿಟಿ ಅಂತೂ ಇದೆ, ಬಟ್ ಮೈಂಡ್ ಮಧ್ಯೆ ತುಂಬ ಮಾತಾಡ್ಬೋದು. ಸೊ
ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ, ದೇವರಿಗೆ ಅದೇ ಸಮರ್ಪಣೆ ಮಾಡಿ ಅಂತ ಹೇಳ್ದೆ ಅಲ್ವಾ. ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ, ಬಟ್ ಆದರೂ ಆಗ್ತಾ ಇಲ್ವಾ, ಶರಣು. ದ್ಯಾಟ್ಸ್ ಇಟ್. ಏನೇ ಪರಿಸ್ಥಿತಿ ಬರಲಿ ಶರಣಾಗಿ. ಓಕೆ, ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ, ಆಗುತ್ತೆ ಅಂತಂದರೆ. ಓಕೆ, ಸೊ ಕಮ್ಯುನಿಕೇಷನ್ ನೇರವಾಗಿ ಮಾತಾಡುವಂಥದ್ದು ಇರ್ಬೋದು, ನಿಮ್ಮ ಪಾಯಿಂಟ್ ಆಫ್ ವ್ಯೂವನ್ನು ನೀವು ಇಡೋದಿರ್ಬೋದು, ಅದೆಲ್ಲ ಮಾಡಿ. ಬಟ್ ಸ್ಟಿಲ್ ಏನು ವರ್ಕ್ ಆಗ್ತಾ ಇಲ್ಲ, ಶರಣು. ದಟ್ಸ್ ಇಟ್. ಓಕೆ, ಸೊ ಎಸ್, ಫೈನಲಿ ಇದರಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಪೈಲ್ ನಂಬರ್ 2. ಗೋಲ್ಡನ್ ಬ್ರಿಡ್ಜ್, ಕ್ರಾಸ್ ಚಾಲೆಂಜಸ್ ವಿತ್ ಕಾನ್ಫಿಡೆನ್ಸ್. ಎಸ್, ನೋಡಿ ಎಷ್ಟು ಚೆನ್ನಾಗಿ ಕಾರ್ಡ್ಸ್ ಮಾತಾಡುತ್ತೆ. ಪೈಲ್ ನಂಬರ್ 1 ಕೂಡ ಬಂದಿತ್ತು. ಆ್ಯಂಡ್ ಪೈಲ್ ನಂಬರ್ 2 ನೋಡಿ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡಿದೆ. ಆ್ಯಂಡ್ ಇಲ್ಲಿದೆ ಕ್ರಾಸ್ ಚಾಲೆಂಜ್ ವಿತ್ ಕಾನ್ಫಿಡೆನ್ಸ್. ಏನೇ ಚಾಲೆಂಜ್ ಬರಲಿ, ಮೌಂಟನ್ ಪೀಕ್, ಮೌಂಟನ್ನ ಹತ್ತೋದಕ್ಕೆ ತುಂಬ ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ, ರೈಟ್. ಸೊ ನಿಮ್ಮ ಡ್ರೀಮ್, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನೀವು ಈಡೇರೋದಕ್ಕೆ ತುಂಬಾ ಚಾಲೆಂಜ್ ಬರುತ್ತೆ, ಅದನ್ನ ಫೇಸ್ ಮಾಡಬೇಕಾಗತ್ತೆ. ಆ ಬ್ರಿಡ್ಜನ್ನು ನೀವು, ಗೋಲ್ಡನ್ ಬ್ರಿಡ್ಜ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಪೈಲ್ ನಂಬರ್ 2. ಓಕೆ, ಸೊ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಮಾಡಲಾ ಬೇಡವಾ ಅನ್ನೋದು, ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ. ಎಸ್, ಏಸ್ ಆಫ್ ಪೆಂಟಿಕಲ್ಸ್, ಗೋಲ್ಡನ್ ಬ್ರಿಡ್ಜ್, ಲುಕ್ ಎಟ್ ದಟ್. ದಿಸ್ ಈಸ್ ದ ಗೋಲ್ಡನ್ ಬ್ರಿಡ್ಜ್, ದಿಸ್ ಈಸ್ ದ ಪೋರ್ಟಲ್, ರೈಟ್. ಸೊ ಏನೂ ಇಲ್ಲ ರೈಟ್. ನಾವು ಏನು ಎನರ್ಜಿ ಇದೆ ನೋಡಿ, ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಏನಾದರೂ ಸ್ಯಾಡ್ನೆಸ್ ಏನಾದರೂ ಇದೆ ಅಂತಂದರೆ ಫೈನಲ್ ನಾನು ಒಂದು ಕನ್ಫರ್ಮೇಷನ್ ಮಾಡಬೇಕು ಅಂತ ಇದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಕಾರ್ಡನ್ನ ತೊಗೊಳ್ತಾ ಇದ್ದೀನಿ ನಾನು. ಎಸ್, 10 ಆಫ್ ಕಪ್ಸ್, 8 ಆಫ್ ಸೋರ್ಟ್ಸ್ ಇಂದ 10 ಆಫ್ ಕಪ್ಸ್ ಎನರ್ಜಿ. ಯೂನಿಯನ್ ಇದೆ, ರೀಯೂನಿಯನ್ ಇದೆ. ಇದು ಯೂನಿಯನ್ ರೀಯೂನಿಯನ್ ಏನಿದೆ ನೋಡಿ, ಇದು ನಾನು ಲವರ್ಸ್ ಇದೆ ಅಂತ ಹೇಳೋದಿಲ್ಲ. ಇದು ನಿಮ್ಮ ಮತ್ತು ನಿಮ್ಮ ಸೋಲ್ ರೀಯೂನಿಯನ್ ಇರ್ಬೋದು. ಬಟ್ ಹ್ಯಾಪಿನೆಸ್ ಅಂತೂ ಇದೆ ನಿಮಗೆ, ಅಲ್ಟಿಮೇಟ್ ಹ್ಯಾಪಿನೆಸ್ ಇದೆ. ಪೈಲ್ ನಂಬರ್ 2, ಸೆಪ್ಟೆಂಬರ್ ತಿಂಗಳಲ್ಲಿ ಅಲ್ಟಿಮೇಟ್ ಹ್ಯಾಪಿನೆಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್.